ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ತಾವೆಲ್ಲರೂ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಹಾಗೆ ಇವಾಗ ರೆಡಿಯಾಗಿ ನಾನು ಹೊರಡ್ತಾ ಇದ್ದೀನಿ ಹಾಸ್ಪಿಟಲ್. ಹಾಗೆ ಶುಗರ್ ಹಾಗೂ ಬ್ಲಡ್ ಜಾಸ್ತಿ ಆಗಿದೆಯೋ ಏನೋ ಅಂತ ಎಲ್ಲ ನೋಡಲಿಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಹಾಗೆ ರಿಪೋರ್ಟ್ ಕೂಡ ಇವತ್ತೇ ಬರುತ್ತೆ, ಸ್ವಲ್ಪ ಹೊತ್ತಲ್ಲಿ ಬರುತ್ತೆ. ಅದು 1 hour ಅಥವಾ 2 hours ಅದನ್ನು ಕೂಡ ನೋಡಿಕೊಂಡೇ ಬರ್ತೀವಿ. ಯಾಕಂತ ಹೇಳಿದರೆ ಪದೇ ಹೋಗಲಿಕ್ಕೆ ನಮ್ಮ ಹತ್ರ ಆಗಲ್ಲ. ಯಾಕಂತ ಹೇಳಿದರೆ ನಿನ್ನೆ ಕೂಡ ಹೋಗಿದ್ವಿ, ಇವತ್ತು ಕೂಡ ಹೋಗ್ತಾ ಇದ್ದೀವಿ. ಅಂದರೆ ಹಾಸ್ಪಿಟಲ್ಗಲ್ಲ, ಆ ಸೈಡ್ ಹೋಗ್ತಾ ಇದ್ವಿ. ತುಂಬ ದೂರ ಆಗುತ್ತೆ, ಯಾಕೆ ಪದೇ ಹೋಗೋದು ಅಂತ. ಸೊ ಅದಕ್ಕೋಸ್ಕರ ಸ್ವಲ್ಪ ಗಂಟೆ ನಿಂತುಕೊಂಡು ರಿಪೋರ್ಟನ್ನು ನೋಡಿಕೊಂಡೇ ಬರ್ತೀವಿ ಅಂತ ಪ್ಲ್ಯಾನ್ ಆಗಿದೆ. ಹಾಗೆ ಇವತ್ತು ಬ್ರೇಕ್ಫಾಸ್ಟಿಗೆ ನಾವು ಮಾಡಿದ್ವಿ ಸಾಬುದಾನ ಕಿಚಡಿ. ಹಾಗೆ ಊಟಕ್ಕೆ ರೆಡಿ ಆಗ್ತಾ ಇದೆ. ಅವ್ರು ಹೇಳ್ತಾ ಇದ್ದಾರೆ ನಾನು ಮಾಡೋದಂತ ಹೇಳು. ಹೌದು, ಅವರೇ ಮಾಡೋದು. ಫಸ್ಟ್ ಟೈಮ್ ಅವ್ರು ಮಾಡೋದು ರೆಸಿಪಿ ನನ್ನ ಹತ್ರ ಕೇಳ್ಕೊಂಡಿದ್ರು, ತುಂಬ ಚೆನ್ನಾಗಿ ಮಾಡಿದರು. ಹಾಗೆ ಇವಾಗ ಮೀನೆಲ್ಲ ಫ್ರೈ ಮಾಡ್ತಾ ಇದ್ದಾರೆ. ಬರ್ಲಿಕ್ಕೆ ತುಂಬ ಹೊತ್ತಾಗತ್ತಲ್ವ, ಊಟ ಮಾಡ್ಕೊಂಡು ಹೋಗು ಅಂತ ಆವಾಗಿಂದ ಫೋರ್ಸ್ ಮಾಡ್ತಾ ಇದ್ದಾರೆ. ಬಟ್ ನಾನು ಊಟ ಮಾಡಲ್ಲ, ನನ್ನ ಹತ್ರ ಆಗಲ್ಲ ಊಟ ಮಾಡಲಿಕ್ಕೆ. ಹಾಗೆ ಅವರು ಊಟ ಮಾಡ್ತಾರೆ, ಬರಲಿಕ್ಕೆ ಎಷ್ಟೊತ್ತಾಗತ್ತೆ ಅಂತ ಗೊತ್ತಿಲ್ಲಲ್ವ. ಹಾಗೆ ಊಟ ಮಾಡ್ತೀವಿ. ಊಟ ಮಾಡ್ತಾರೆ ಅವರು, ನಂತರ ನಾವು ಹೋಗ್ತೀವಿ. ಬಾಜುಪುರ ಇವ್ರದ್ದು ಊಟ ರೆಡಿಯಾಗಿದೆ ನೋಡಿ. ಇವತ್ತು ಬಸ್ಲೆ ಸಾರು, ಹಾಗೆ ನಿನ್ನೆ ಬಸ್ಲೆ ತೊಗೊಂಡು ಬಂದಿದ್ದಲ್ಲ ಅದನ್ನು ಸಾರು ಮಾಡಿದ್ದೀವಿ. ಹಾಗೆ ಬಾಯ್ಲ್ ರೈಸ್, ಹಾಗೆ ಮೀನು ಕೂಡ ಫ್ರೈ ಮಾಡಿದ್ದೀವಿ. ಯಾವುದಾದ್ರು ಹೈಮೂರ್ ಯಾಕೆ ಬರುತ್ತೆ ಬಾಯಲ್ಲಿ ಗೊತ್ತಿಲ್ಲ. ಆ ಮೀನು ಹೆಸರು ಹಮ್ಮೂರ್ ಅಂತ. ಫುಲ್ ದೊಡ್ಡ ಮೀನನ್ನೇ ಫ್ರೈ ಮಾಡ್ತಾ ಇದ್ದಾರೆ ನೋಡಿ ಇವರು. ಬಿಸಿ ಇದೆ. ಸ್ಲೋ ನೋಡಿ, ಎಷ್ಟು ದೊಡ್ಡದಾಗಿದೆ ಮೀನು. ಹಾಫ್ ಮೀನನ್ನು ತಗೊಂಡಿದ್ದಾರೆ. ಫಸ್ಟ್ ಟೈಮ್ ನಾನು ಹಾಫ್ ತಗೊಂಡಿದ್ದು. ಹೌದು, ಫುಲ್ ಜಾಸ್ತಿ ಮ್ಯಾಕ್ಸಿಮಮ್ ನಾನೇ ತಿನ್ನು. ಇನ್ನು ತನಕ ಊಟ ಮಾಡಿಲ್ಲ ಅಂತ. ಇನ್ನು ತನಕ ನೋಡಿ ನನ್ನ ಬಸ್ಲೆ ಸಾರು ಇಲ್ಲೇ ಉಂಟು. ಜಾಸ್ತಿ ಇದೆ ಇದು, ನಾನು ಒಬ್ಬಳೇ ತಿನ್ಲಿಕ್ಕಾಗಲ್ಲ. ಹಾಗೆ ರೈಸ್, ಹಾಗೆ ಇದು ನನ್ನ ಮೀನ್ ಫ್ರೈ. ಅವ್ರು ಹಾಫ್ ತಗೊಂಡಿದ್ದಾರಲ್ಲ, ಹಾಫ್ ಇಲ್ಲಿ. ಹಾವು ಬಿಸಿ ಇದೆ, ಬಂದುಕೊಂಡು ಊಟ ಮಾಡೋದು. ಹಾಗೆ ನಾನು ಬಾಚ್ಕೊಳ್ತೀನಿ ಅಲ್ಲ, ಲಿಪ್ಸ್ಟಿಕ್ ಒಂದು ಹಚ್ಕೊಂಡು ಪೌಡ್ರ್ ಹಚ್ಕೊಳ್ಳಲ್ಲ, ಸಿಂಪಲ್ಲಾಗಿ ರೆಡಿಯಾಗಿ ಹೋಗೋದು. ಇನ್ನು ನಾವು ಹಬ್ಬಕ್ಕೆ ಹೋಗ್ತಾ ಇದ್ದೀವ ಅಲ್ಲ, ಹಾಸ್ಪಿಟ್ಲಿಗೆ ಹೋಗೋದಲ್ಲ. ಹೌದು, ಲಿಪ್ಸ್ಟಿಕ್ ಒಂದು ಹಚ್ಕೊಳ್ತೀನಿ ಸಾಕು. ಹೊರಡಿದ್ದೀವಿ. ಎಷ್ಟು ಇದಲ್ಲ ಬಿಸಿಲು ಅಂತ ಹೇಳಿದರೆ, ಓ ಮೈ ಗಾಡ್, ಹೇಳಲಿಕ್ಕಾಗಲ್ಲ ಅಷ್ಟು ಬಿಸಿಲು. ದೂರದಿಂದ ಅಲ್ಲೆಲ್ಲ ನೀರಿದೆ, ಆ ಥರ ಕಾಣಿಸುತ್ತೆ ಬಿಸಿಲಲ್ಲಿ. ಅದಕ್ಕೆ ಏನಂತ ಹೇಳ್ತಾರೆ? ಅದಕ್ಕೆ ಗೊತ್ತಿಲ್ಲ, ಮರೀಚಿಕೆ ಗೊತ್ತಿಲ್ಲ ಏನಂತ ಹೇಳ್ತಾರೆ. ನಾನು ಸಣ್ಣ ಇರಬೇಕಾದ್ರೆ ಸ್ಕೂಲಲ್ಲಿ ನೋಡಿದ್ದೀನಿ, ಅದು ಮರುಭೂಮಿಯಲ್ಲಿ ದೂರದಿಂದ ನೋಡಿದಾಗ ನೀರ್ ತರ ಇರುತ್ತೆ, ಹತ್ರದಲ್ಲಿ ನೋಡಿದಾಗ ಇರೋದಿಲ್ಲ ಅಂತ ಹೇಳ್ತಿದ್ರು. ಹೌದು, ನಾದು ಗೋಟ್ ಲೈಫ್ ಮೂವಿ ನೋಡಿದ್ವಿ. ಅದರಲ್ಲೂ ಕೂಡ ಹಾಗೇನೆ ಕಾಣಿಸ್ತಾ ಇತ್ತು. ಅವನಿಗೆ ನೀರು ಇದೆ ಅಂತ ಓಡಿ ಹೋಗ್ತಾನೆ, ಪಾಪ ಅಲ್ಲಿ ನೀರೇ ಇರೋದಿಲ್ಲ. ನಂತರ ಅಲ್ಲಿ ಸಾಯ್ತಾನೆ ಅವನು, ಮಣ್ಣು ತಿಂದು ನೀರಂತ ತಿಂದುಕೊಂಡು. ಗೋಟ್ ಲೈಫ್ ಮೂವಿ ತುಂಬಾನೇ ಚೆನ್ನಾಗಿದೆ. ಯಾರೆಲ್ಲ ನೋಡಿಲ್ಲ ಅವರು ನೋಡಿ. ಹಾಗೆ ಹೊರದೇಶದಲ್ಲಿ ಬರೋರಿದ್ದ ಯಾರಿದ್ದಾರೆ ಪ್ಲ್ಯಾನ್, ನಿಜವಾಗ್ಲೂ ಬರಲ್ಲ ಅವರು. ಹೌದು, ಅವ್ರು ನೋಡಬೇಡಿ, ಅವ್ರು ಮತ್ತೆ ಕಾಲಿಡಲ್ಲ ಹೊರದೇಶದಲ್ಲಿ ಅಂಥವ್ರು ನೋಡಬೇಡಿ. ಯಾರು ಹೊರದೇಶಕ್ಕೆ ಬರಲ್ಲ ಅಂತ ಪ್ಲ್ಯಾನ್ ಮಾಡ್ಕೊಳ್ತಾರೆ ನೋಡಿ, ಅವ್ರು ಮಾತ್ರ ನೋಡಿ. ಐ ಮೀನ್ ಕೆಲಸಕ್ಕೆ, ತಿರ್ಗಾಡ್ಲಿಕ್ಕಲ್ಲ ಅಲ್ಲ, ತಿರ್ಗಾಡ್ಲಿಕ್ಕೆ ಬರ್ತಾರೆ ಫ್ಯಾಮಿಲಿ ಜೊತೆ, ಏನು ಕೂಡ ಪ್ರಾಬ್ಲಮ್ ಆಗಲ್ಲ. ಹಾಗೆ ಕೂಡ ಹೇಳಲಿಕ್ಕೆ ಆಗುದಿಲ್ಲ, ಒಳ್ಳೆ ಜಾಬ್ ಬಂದ್ರೆ ಎಲ್ಲ ಎನ್ಕ್ವೈರಿ ಮಾಡಿ ಬಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಹೌದು, ಅವ್ರು ಒಂಥರ ಅನ್ಪಡ್ ಥರ ಮಾಡಿದ್ರು. ಮೂವಿ ಮಾತ್ರ ತುಂಬಾ ಸಖತ್ತಾಗಿದೆ. ಅಷ್ಟು ತುಂಬಾ ಜನರು ಎಷ್ಟು ಮೋಸ ಆಗಿದ್ದಾರೆ ಯಾರಿಗೆ ಗೊತ್ತಲ್ಲ. ಅದು ಒಂದು ಕಲೀಲಿಕ್ಕೆ ಸಿಗತ್ತೆ ಒಂದು ಪಾಠ. ಹಾಗೆ ನಮ್ದು 11 ಗಂಟೆಗೆ ಅಪಾಯಿಂಟ್ಮೆಂಟ್ ಉಂಟು. 1 ಗಂಟೆಗೆ. ಇವಾಗ ಟೈಮ್ ಆಗ್ತಾ ಇದೆ ಎಷ್ಟು? 12:15. 12:15 ಆಯ್ತು ಅಂತ. ಹೌದಾ? ಹಾಗೆ ಆನ್ಲೈನ್ ಅಪಾಯಿಂಟ್ಮೆಂಟನ್ನು ತಗೊಂಡಿದ್ವಿ ನಾವು. ನಂತರ ಅವ್ರು ಎಷ್ಟು ಬೆಳಿಗ್ಗೆ ಫೋನ್ ಮಾಡಿದ್ರಲ್ಲ, ಬರ್ತೀವಿ ಇಲ್ಲ ಅಂತ ಕೇಳಲಿಕ್ಕೋಸ್ಕರ. ಸೋನಿಯಾ ಲೋಪಿಸ್ ನೀವು ಬರ್ತೀರಾ ಅಂತ. ನಂತರ ಹೇಳಿದ್ರು ಹೌದು ನಾನು ಬರ್ತೀನಿ ಅಂತ. ನಂತರ ಯಾಕಂತ ಹೇಳಿದರೆ ಒಬ್ಬೊಬ್ಬರು ತೆಗಿತಾರೆ, ನಂತರ ಬರಲ್ಲ, ಆ ಥರ ಎಲ್ಲ ಆಗತ್ತೆ. ನಂತರ ಬೇರೆಯವ್ರಿಗೂ ಕೂಡ ಚಾನ್ಸ್ ಸಿಗ್ಬೋದಲ್ವಾ ಅಲ್ಲ, ಅದಕ್ಕೋಸ್ಕರ. ಹಾಸ್ಪಿಟಲ್ ಮಾತ್ರ ತುಂಬ ಚೆನ್ನಾಗಿದೆ. ಹಾಗೆ ಅಷ್ಟೇ, ಹೋಗಿ ನಂತರ ಸಿಗ್ತೀನಿ ಅಲ್ಲ. ತುಂಬ ಬಿಸಿಲು ಇರ್ಲಿಕ್ಕೆ ಆಗ್ತಾ ಇಲ್ಲ. AC ಆನ್ ಇದ್ರೂ ಕೂಡ ಏನೂ ಕೂಡ AC ಆಫ್ ಇತ್ತು.
ಹೌದಾ? ಕೋಣೆ ಇತ್ತು. ಹಾಂ ಹಾಂ ಹಾಂ. ಅಲ್ಲಿ ನೋಡಿ ಎದುರುಗಡೆ ನೀರಿದೆ ಥರ ಕಾಣಿಸುತ್ತಲ್ಲ ನೋಡಲಿಕ್ಕೆ. ಅಷ್ಟು ಬಿಸಿಲು, ಊರಲ್ಲೆಲ್ಲ ಹೀಗೆ ಕಾಣಿಸ್ಲಿಕ್ಕಿಲ್ಲ, ಅಷ್ಟು ಬಿಸಿಲಿದೆ. ಇದೇ ಹಾಸ್ಪಿಟಲ್ ಲೈಫ್ ಲೈನ್ ಹಾಸ್ಪಿಟಲ್ ಅಂತ. ತುಂಬ ಅಂದರೆ ತುಂಬ ದೊಡ್ಡದಾಗಿದೆ ಈ ಹಾಸ್ಪಿಟಲ್. ಸಿಗತ್ತೆ, ಖಾಲಿ ಇದೆ ಅಂತ ಅನ್ಸುತ್ತೆ. ಎಲ್ಲ ಗಾಡಿ ನೋಡಿದ್ರೆ ಡೌಟ್. ಹೌದಾ? ಎಲ್ಲೂ ಕೂಡ ಪಾರ್ಕಿಂಗ್ ಸಿಕ್ಕಿಲ್ಲ. ಹಾಗಾಗಿ ನನಗೆ ಎಂಟ್ರೆನ್ಸ್ ಹತ್ರ ಇಳಿಸ್ಬಿಟ್ಟು ಅವರು ಬೇರೆ ಕಡೆ ಪಾರ್ಕಿಂಗನ್ನು ಮಾಡಲಿಕ್ಕೋಸ್ಕರ ಹೋಗ್ತಾ ಇದ್ದಾರೆ. ವಾರದ ಮಧ್ಯದಲ್ಲಿ ಆದರೂ ಕೂಡ ರಶ್ ನೋಡಿ. ಇಲ್ಲಿ ಎಲ್ಲ ಹಾಸ್ಪಿಟಲ್ಲು ಕೂಡ ಈ ಥರ ಕಾರ್ಡನ್ನು ಕೊಡ್ತಾರೆ. ಇದರಲ್ಲಿ ಎಲ್ಲವೂ A to Z ನಮ್ಮ ವಿಷಯದಲ್ಲಿ ಬರ್ಕೊಂಡಿರತ್ತೆ ಏನೇನಂತ. ಇಂದ ಕುತ್ಕೊಂಡಿದ್ದೀವಿ, ಇನ್ನೂ ತನಕ ಟರ್ನ್ ಬಂದಿಲ್ಲ. ಇವಾಗ ನೆಕ್ಸ್ಟ್ ಟರ್ನ್ ನಮ್ಮದಾಗತ್ತೆ. ಇವಾಗ 1:18 ಆಗಿದೆ. 1 ಗಂಟೆ ಆಗಿತ್ತು ನಮ್ಮದು ಆ್ಯಕ್ಚುಲಿ ಟೈಮು. ಇವಾಗ 1:18 ಆಗಿದೆ. ಓ ಮೈ ಗಾಡ್, ತುಂಬ ಅಂದರೆ ತುಂಬಾ ಟೈಮ್ ಆಯಿತು. ಹಾಗೆ ಒಂದು ಖುಷಿ ಅಲ್ಲ, ಎಲ್ಲ ಸರಿ ಇದೆ ಅಂತ. ಎಲ್ಲ ಸರಿ ಇದೆ, ಎಲ್ಲ ಅಂದರೆ ಎಲ್ಲ ಸರಿ ಇದೆ. ಶುಗರ್ ಬಾರ್ಡರ್ ಲೈನಲ್ಲಿ ಇತ್ತಲ್ವಾ, ಇವಾಗ ನಾರ್ಮಲ್ ಆಗಿದೆ. ಹಾಗೆ ಹೀಗೆ ಮೇಂಟೈನ್ ಮಾಡಿ ಅಂತ ಹೇಳಿದ್ದಾರೆ. ಹೌದು, ಜಾಸ್ತಿ ಓವರ್ ಸ್ವೀಟ್ ತಿನ್ನೋದಾಗಲಿ ಆ ಥರ ಮಾಡಬಾರ್ದು. ನಾರ್ಮಲ್ ಇದೆ ಅಂತ, ಜಾಸ್ತಿ ಸ್ವೀಟ್ ಎಲ್ಲ ತಿನ್ನಬೇಡಿ, ಇವಾಗ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗೆ ಮತ್ತೇನಂತ ಹೇಳಿದರೆ ಬ್ಲಡ್ ಕೂಡ ನನಗೆ ಸ್ವಲ್ಪ ಜಾಸ್ತಿ ಆಗಿದೆ ಅಲ್ಲ, ಅದು ನೋಡಿದ್ರೆ ಮತ್ತೆ ಗೊತ್ತಾಗುತ್ತೆ. ಹೌದು. ಆದರೂ ಕೂಡ ಅದನ್ನು ಕೂಡ ಬ್ಲಡ್ ಜಾಸ್ತಿ ಇದೆಯೋ ಇಲ್ವೋ ನೋಡ್ಲಿಕ್ಕೋಸ್ಕರ ಕೂಡ ಮತ್ತೆ ಬ್ಲಡ್ ತೆಗೆದಿದ್ದಾರೆ ನನಗೆ. ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ ಅಂತ ತಿಳ್ಕೊಳ್ತೀನಿ. ಅಯ್ಯೋ, ಸೂಜಿ ತೆಗೆದಾದ ನಂತರ ಎಷ್ಟು ಬ್ಲಡ್ ಬರ್ತಾ ಇತ್ತು ನನಗೆ. ಓ ಮೈ ಗಾಡ್, ಹೇಳಲಿಕ್ಕಾಗಲ್ಲ, ಅಷ್ಟು ಬ್ಲಡ್ ಬರ್ತಾ ಇತ್ತು. ಸ್ಟಾಪೇ ಆಗ್ತಾ ಇರಲಿಲ್ಲ ಅಲ್ಲ. ಆಮೇಲೆ ತುಂಬಾ ಲಾಂಗ್ ಪ್ರೆಸ್ ಮಾಡ್ಕೊಂಡು ಸ್ವಲ್ಪ ಇತ್ತಿದ್ಮೇಲೆ ಸರಿ ಆಯಿತು. ಹಾಗೆ ಐರನ್ ಅದು ಕೂಡ ಹೀಗೆ ಸ್ವಲ್ಪ ಜಾಸ್ತಿ ಆಗಿದೆ, ಆದರೂ ಕೂಡ ಸ್ವಲ್ಪ ಟೈಮ್ ತನಕ ಐರನ್ ಟ್ಯಾಬ್ಲೆಟ್ ಕಂಟಿನ್ಯೂ ಮಾಡಲಿಕ್ಕೆ ಹೇಳಿದ್ದಾರೆ. ನೋಡ್ತೀವಿ, ಒಂದು ಪಿಲ್ಲೋ ಅನ್ನ ತಗೊಳ್ಬೇಕು. ಆರಾಮಾಗಿ ಕೂತ್ಕೊಳ್ಳಿಕ್ಕೆ ಒಂದು ಪಿಲ್ಲೋ ಬೇಕು. ಯಾವತ್ತೂ ಕೂಡ ನಮ್ಮಿಬ್ರಿಗೂ ಕೂಡ ಜಗಳ ಆಗ್ತಾ ಇರತ್ತೆ. 2 ಪಿಲ್ಲೋ ತೊಗೊಂಡು ಕೂತ್ಕೊಳ್ಳಿಕ್ಕೆ ನಮಗೆ ತುಂಬ ಇಷ್ಟ, ಇಬ್ರಿಗೂ ಕೂಡ. ಆದರೆ ಅವ್ರೇನು ಮಾಡ್ತಾರೆ ಅಂತ, ನಂದು ಪಿಲ್ಲೋ ತೊಗೊಳ್ತಾರೆ, ಅವ್ರದ್ದು ಪಿಲ್ಲೋ ಕೂಡ ತೊಗೊಂಡು ಆರಾಮಾಗಿ ಕೂತ್ಕೊಂಡು ಮೊಬೈಲಲ್ಲಿ ಇರ್ತಾರೆ. ಒಂದೊಂದ್ಸಲ ನಾನು ಹಾಗೆ ಮಾಡ್ತೀನಿ. ನಂತರ ಒಂದೊಂದು ಸಿಂಗಲ್ ತೊಗೊಂಡಿದ್ರೆ ಅದು ಸರಿ ಅನ್ಸಲ್ಲ ಅಲ್ಲ, ಬೆನ್ನೆಲ್ಲ ನೋಯುತ್ತೆ. ಸೊ ಅದಕ್ಕೋಸ್ಕರ ಒಂದು ತೊಗೊಂಡು ಬಿಡುವ ಅಂತ. ಎಷ್ಟೆಷ್ಟು ಇವಾಗ 5 ತಿಂಗಳ ನಂತರ ನೆನಪಾಯಿತು ಪಿಲ್ಲೋ ತೊಗೊಳ್ಬೇಕು ಅಂತ. ಅದೇ ಹೇಳ್ತಾ ಇದ್ದೆ. ನಂತರ ಊರಿಗೆ ಹೋಗ್ಲಿಕ್ಕೆ ಮತ್ತೆ ಸ್ವಲ್ಪ ದಿನ ಇರಬೇಕಾದ್ರೆ ಅದು ಬೇಕು ಇದು ಬೇಕು ಎಲ್ಲ ಅನಿಸುತ್ತೆ ಅಂತ ಹೇಳ್ತಾ ಇದ್ದೆ. ನೋಡಿ, 5 ತಿಂಗಳ ನಂತರ ಇವಾಗ ನನಗೆ ಬಂತು, ಒಂದು ಮತ್ತೊಂದು ಪಿಲ್ಲೋ ಬೇಕು ಅಂತ. ಹಾಗೆ ಪೌಡ್ರ್ ಕೂಡ ಬೇಕು ನನಗೆ, ಫೇಸ್ ಪೌಡರ್. ಇವತ್ತು ಪೌಡ್ರೇ ಹಚ್ಕೊಂಡಿಲ್ಲ, ಪೌಡ್ರ್ ಖಾಲಿ ಆದದ್ದು ಕೂಡ ನನಗೆ ಗೊತ್ತೇ ಇಲ್ಲ. ಸೊ ಪೌಡ್ರ್ ಕೂಡ ತೊಗೊಳ್ಲಿಕ್ಕಿದೆ. ಹಾಗೆ ಅಷ್ಟೇ ಅಲ್ಲ, ಮತ್ತೇನಿಲ್ಲ ತಗೊಳ್ಳೋದು. ಹಸಿವು ಅಂತೂ ಆಗ್ತಾ ಇಲ್ಲ ನನಗೆ. ಪೌಂಡ್ಸ್ ಪೌಡ್ರನ್ನು ತಗೊಂಡೆ. ಫ್ರೆಗ್ನೆನ್ಸ್ ತುಂಬ ಚೆನ್ನಾಗಿದೆ. ಊರಲ್ಲಿ ಕೂಡ ಇಷ್ಟು ಚೆನ್ನಾಗಿರಲ್ಲ ಅಲ್ಲ. ಹಾಂ ಅಂತ ಏನು ಹೇಳಿದ್ರು, ನೀವು ಯೂಸ್ ಮಾಡ್ತೀರಾ? ಹ್ಞೂ ಅಂತೆ, ಎಲ್ಲದಕ್ಕೂ ಹ್ಞೂ ಹೇಳ್ತಾರೆ. ಹಾಗೆ ಮೇಲ್ಗಡೆ ಹೋಗ್ತೀವಿ ಪಿಲ್ಲೋ ತಗೊಳ್ಳಿಕ್ಕೆ. ಏನು ಬನಾನಾ, ಬನಾನಾ ಹಾಗೂ ಅವಕಾಡೋ. ತುಂಬ ಟೈಮ್ ಆಯಿತು ನಾವು ಇಲ್ಲಿ ಬರ್ದೆ ಅಲ್ಲ. ನೀವು ಹೇಳ್ತಾ ಇದ್ರಲ್ಲ ನಾನು ಕರ್ಕೊಂಡು ಬರಲ್ಲ ಅಂತ, ಯಾಕೆ ಕರ್ಕೊಂಡು ಬಂದ್ರಿ? ಹಾಂ ನೋಡಿ, ಅವಲ ತಗೊಳ್ತಾ ಇದ್ದಾರೆ. ಹೀಗೆ ಆಗುತ್ತೆ, ನಾವು ಬಂದದ್ದು 2 ವಸ್ತುಗೋಸ್ಕರ. ನಂತರ ಬನಾನಾ ತೊಗೊಳ್ಬೇಕು ಅಂತ ಆಯಿತು, ಅವಕಾಡೋ ತೊಗೊಳ್ಬೇಕಂತ ಆಯಿತು. ಲಿಲ್ಲಿ ಕೂಡ ಇದು ಏನು ನಲ್ಲಿಕಾಯ್ದು ಕೂಡ ತೊಗೊಳ್ತಾ ಇದ್ದೀವಿ. ಅವಕಾಡೋಸನ್ನು ತೊಗೊಳ್ತಾ ಇದ್ದೀವಿ. ಸ್ವಲ್ಪ ಕಾಯಿನೇ ಇತ್ತು, ಹಾಗಾಗಿ ಸ್ವಲ್ಪ ಜಾಸ್ತಿನೇ ತೊಗೊಂಡ್ವಿ. ಹಾಗೆ ಬಾಳೆಹಣ್ಣು ಕೂಡ ತೊಗೊಂಡಾಯಿತು. ನಂತರ ಈ ಥರ ಚಿಕ್ಕ ಚಿಕ್ಕ ಆರೆಂಜ್ ಇತ್ತು, ಅದನ್ನು ಕೂಡ ನಾವು ತೊಗೊಂಡ್ವಿ. ಅಂದ್ರೇ ಹಾಗೆ ಅಲ್ಲ. ಹಾಂ ಏನು? ಹೌದು, ಇವಾಗ ಪಿಲ್ಲ ಒಂದು ನೋಡ್ಕೊಂಡು ಹೋಗುವ. ಮತ್ತೆ ತಿರುಗಾಡ್ತಾ ಇದ್ರೆ ಇಲ್ಲೇ ಬಿಲ್ ಮಾಡ್ಕೊಂಡು ಹೋಗೋದು ಎಲ್ಲ. ಇಲ್ಲಿಂದ ಹೊರಗೆ ಹೋಗ್ಬೋದಾ? ಹಾಗಾದ್ರೆ ಹಾಗೆ ಹೋಗುವ. ಎಷ್ಟು ಚಪ್ಪಟೆ ಆಗಿ ಕಾಣ್ತಾ ಇದೆ ನೋಡಿ, ಎಷ್ಟು ನೋಡಿ. ಅದು ಹೊಡೆದು ದಪ್ಪ ಆಗುತ್ತೆ. ಹಾಂ, ಇದು ಓಪನ್ ಮಾಡಿದ ತಕ್ಷಣ ಇಷ್ಟು ದೊಡ್ಡದಾಗೋಗುತ್ತಲ್ಲ. ಏನು ಮಾಡೋದು? 1 ತಗೊಳ್ಳೋದು 2 ತಗೊಳ್ಳೋದು? ಪಾಕಿಸ್ತಾನದ ಬೇಡ, ಚೈನಾದ ಬೇಕು. ಇದು UAE, ಸ್ವಲ್ಪ ಕಾಸ್ಟ್ಲಿ ಇದೆ. ಕಾಸ್ಟ್ಲಿ ಇದೆ. ಎಂತ ಮಾಡ್ತೀರಿ? ಕ್ವೀನ್ ಬೆಡ್ ಇದೆ. ಹಾಂ,
ಕ್ವೀನ್ ಪಿಲ್ಲೋ ಕವರ್. ಏನು ಮಾಡೋದು? ಪಿಲ್ಲೋ ಆಗತ್ತಾ ಅದಕ್ಕೆ? ಅದು ಕೂಡ ಪ್ರಾಬ್ಲಮ್. ಪಿಲ್ಲೋ ಕವರ್ ಬೇಕಲ್ಲ, ಅದು ಕೂಡ ಆಗಬೇಕಲ್ಲ. ಇದು ಕೂಡ ಅಷ್ಟೇ ದೊಡ್ಡದು. ಫೈನಲಿ 2 ಪಿಲ್ಲೋ ತೊಗೊಂಡ್ವಿ, ನನಗೊಂದು ಹಾಗೆ ಅವರಿಗೊಂದು. 2 ಇದೆ ಇದರಲ್ಲಿ. ಸ್ಪೆಷಲ್ ಆಫರ್ ಅಂತೆ. ಎಷ್ಟು ಸ್ಪೆಷಲ್ ಆಫರ್ ಅಂತ ಮನೆಗೆ ಹೋಗಿ ನೋಡಬೇಕು ಅಲ್ಲ. ಈ ಥರ ಒಂದು ಕುಕ್ಕೀಸನ್ನು ತೊಗೊಂಡ್ವಿ. ಹಾಗೆ ಬಿಲ್ ಮಾಡುವ, ಹೊರಡುವ ಅಲ್ಲ. ಇಲ್ಲೇ ಇದ್ದರೆ ಮತ್ತೇನು ತಿರುಗಾಡ್ತಾ ಇರ್ತೀವಿ. ತಿರುಗಾಡ್ತಾ ಇದ್ರೆ ತಗೊಳ್ತಾನೆ ಇರ್ತೀವಿ. 2 ವಸ್ತು ತೊಗೊಳ್ಬೇಕು ಅಂತ ಬಂದದ್ದಾಗಿತ್ತು. ಇಷ್ಟೆಲ್ಲ ಐಟಮ್ಸ್ ತೊಗೊಂಡ್ವಿ. ನಂತರ ಸ್ವೀಟ್ ಪೊಟೆಟೊ ಕೂಡ ತೊಗೊಂಡ್ವಿ. ರೆಡ್ ಅಲ್ಲ, ಅದು ವೈಟ್ ಕಲರು. ನೋಡಬೇಕು ಟೇಸ್ಟ್ ಯಾವ ಥರ ಇರುತ್ತೆ ಅಂತ. ನಾನು ಯಾವತ್ತೂ ಕೂಡ ತಿಂದಿಲ್ಲ. ಹಾಗೆ ಬೂಂದಂತೆ, ಏನು ಬೂಂದು ಗೊತ್ತಿಲ್ಲ, ಅದು ನೀರಲ್ಲಿ ಹಾಕಿದ ನಂತರ ಜಾಸ್ತಿ ಆಗುತ್ತಂತೆ. ಒಂದಿಷ್ಟು ಸಾಮಾನು ತೊಗೊಂಡು ಹೋಗ್ತಾ ಇದ್ದೀವಿ. ಇವತ್ತಿನ ದಿನ ಅವರಿಗೆ ರಜಾ ಇದ್ದದಕ್ಕೆ ಒಳ್ಳೆಯದಾಯಿತು ಅಲ್ಲ. ಮಧ್ಯಾಹ್ನ ಹೊತ್ತಿಗೆಲ್ಲ ನಾವು ಹೋಗ್ತೀವಿ ಅಂತ ಹೇಳಿದ್ರೆ ಅವ್ರಿಗೆ ರಜಾ ಇದ್ರೆ ಮಾತ್ರ ನಾನು ಹೋಗೋದು, ಇಲ್ಲ ಅಂತ ಅಂದರೆ ಇಲ್ಲ. ಅದೇ ಅಲ್ಲ ಅದು ಬೆಂಕಿ ಬಿದ್ದದ್ದು. ಓ ಮೈ ಗಾಡ್, ನೋಡಿ ಎಲ್ಲ ಸುಟ್ಟೋಗಿದೆ. ಹಾಗೆ ಅದೇ ಇತ್ತೀಚೆಗೆ ತುಂಬ ಕಡೆ ಇದಾಗ್ತಾ ಇದೆ ಅಲ್ಲ, ತುಂಬ ಕೇಳ್ತಾ ಇದ್ದೀನಿ ನಾನು, ಸುಟ್ಟೋಗ್ತಾ ಇದೆ ಅಂತ ಬೆಂಕಿ ಬಿದ್ದು. ಬಿಕಾಸ್ ಇದರಿಂದ ತುಂಬ ಬಿಸಿಲಿಂದ, ಹೀಟಿಂದ. ಹೌದು, ಹೀಟ್ ರಿಯಾಕ್ಷನ್. ಹೀಟ್ ರಿಯಾಕ್ಷನಾ? ಹಾಗೆ ಅಷ್ಟೇ. ಹಾಸ್ಪಿಟ್ಲಿಂದ ಮೆಡಿಸನ್, ಹಾಸ್ಪಿಟ್ಲಿಗೆ ಹೋಗಿದ್ದೀವಿ ಅಂತ ಹೇಳಿದ್ಮೇಲೆ ಅದು ಆಯ್ತಲ್ಲ, ಮೆಡಿಸನ್ ಇದ್ದೇ ಇರುತ್ತೆ. ಯಾವತ್ತೂ ಕೂಡ ಏನು ಮೆಡಿಸನ್ ಕೊಡದೆ ನಿಮ್ಗೆ ಕಳಿಸ್ಲಿಕ್ಕೆ ಚಾನ್ಸೇ ಇಲ್ಲ. ಸೊ ದೇವಸ್ಥಾನ ಹೋದ್ಮೇಲೆ ಪ್ರಸಾದ ತಗೊಂಡ್ಬಿಡ್ಬೇಕು. ಹಾಂ, ಹಾಗೆ ಹಾಸ್ಪಿಟ್ಲಿಗೆ ಹೋದ್ಮೇಲೆ ಮೆಡಿಸನ್ ತೊಗೊಳ್ಳೇಬೇಕು. ಸೊ ಈ ಥರ 3 ಮೆಡಿಸನನ್ನು ಕೊಟ್ಟಿದ್ದಾರೆ. 3 ಅಲ್ಲ, ಇದು ಒಂದೇ ಅಲ್ಲ, 3 ಪ್ಯಾಕೆಟ್ ಕೊಟ್ಟಿದ್ದಾರೆ. ಈ ಕೋರ್ಸ್ ಕಂಪ್ಲೀಟ್ ಮಾಡಬೇಕು. ಎಷ್ಟು ತಿಂಗಳದ್ದು ಕೋರ್ಸ್? ಇವಾಗ ಇದು ತಿಂತಾ ಇರೋದೆ. ಹಾಗೆ ಈ ವ್ಲಾಗ್ ಇಲ್ಲೇನೆ ಮುಗಿಸ್ತೀನಿ. ಈ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.